ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಈ ಒಂದು ಕೃಷಿಕರಿಗೆ ಸನ್ಮಾನ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಅನೇಕ ಯುವ ಸನ್ಯಾಸಿಗಳಿಗೆ ಒಂದು ಸ್ಫೂರ್ತಿ ಅಂದರೆ ಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಮಹಾಂತಪ್ಪಗಳವರು ವಿಜಯ ಮಹಾಂತೇಶ್ವರ ಮಠ ಚಿತ್ತರ್ಗಿ ವಿಜಯ ಮಹಾಂತೇಶ್ವರ ಮಠ ಇಲ್ಕಲ್ ಪೂಜ್ಯರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಇಲ್ಲಿವರೆಗೆ ಜ್ಞಾನದ ಅಮೃತವನ್ನು ಉಣಬಡಿಸಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಲಿಂಗಸೂರು ಸಿದ್ದಯ್ಯನಕೋಟೆ ಹಾಗೂ ಗುರುಮಟ್ಕಲ್ ರಾಜೇಶ್ವರ್ ಹಾಗೂ ನಮ್ಮ ಖೇಳಗಿ ಸಿಂಧನಕೇರ ಮಂಟಳ್ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಎಲ್ಲ ಉಪಸ್ಥಿತಿರ್ತಕ್ಕಂಥ ಎಲ್ಲ ಪೂಜ್ಯರ ಶ್ರೀಚರಣಕ್ಕೂ ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ಒಂದು ಚೈತನ್ಯ ಶಕ್ತಿ ತುಂಬೋರು ಅದು ರೈತರು. ಎಲ್ಲ ಸನ್ಮಾನಕ್ಕೆ ಭಾಜನಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಉಪಸ್ಥಿತಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ನಿಜಕ್ಕೂ ಇಷ್ಟೊತ್ತು ಪ್ರವಚನದಲ್ಲಿ ಕೃಷಿ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಈಗ ಇವ್ರಿಗೆ ನೋಡಿದ್ರೆ ಒಂದು ರೀತಿ ಹೊಟ್ಟೆ ತುಂಬಿನಂಗೆ ಅನ್ಸಲತ್ತದ, ಏನು ಮಾತಾಡಬೇಕು. ಅವರೆಲ್ಲ ಮಳೆ ಚಳಿ ಬಿಸಿಲು ಅನ್ನೋದೇ ನಮ್ಮೆಲ್ಲರಿಗೂ ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದರೂ ಕೂಡ ಒಂದು ಅನ್ನದ ಕಾಳಾಗಲಿ ಜೋಳದ ಕಾಳಾಗಲಿ ಅದನ್ನು ತಯಾರು ಮಾಡೋರು ಯಾರಾದ್ರೂ ಇದ್ದರೆ ಅದು ರೈತರು ಮಾತ್ರ. ಅಂಥವರಿಗೆ ಸನ್ಮಾನ ಮಾಡೋದಂದರೆ ಅದು ನಮ್ಮದು ನಾವು ಗೌರವವನ್ನು ಹೆಚ್ಚಿಸ್ಕೊಂಡಂಗೆ ಅಂತಕ್ಕಂಥ ನನ್ನ ಭಾವನೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಸ್ವತಃ ಅವರು ಕೃಷಿಯನ್ನು ಮಾಡ್ತಿದ್ದರು. ಸ್ವತಃ ನೇಗಿಲು ಬಿತ್ತದು ಸದಿ ಕಳೆದು ಅವರು ಸ್ವತಃ ಆ ಕೃಷಿಯಲ್ಲಿ ತಾವೇ ಸ್ವತಃ ತೊಡ್ಕೊಂಡವರು. ಅಂಥ ಪೂಜ್ಯರು ಏನು ಅವರೆಲ್ಲ ಮಾಡಿದ್ರು ಅದನ್ನೇ ಮತ್ತಿಷ್ಟು ಇನ್ನಿಷ್ಟು ವಿಸ್ತಾರ ಮಾಡಿದವರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪ್ರತಿ ವರ್ಷ ಒಕ್ಕಲಿಗ ಮುದ್ದಣ್ಣನ ಹೆಸರ ಮೇಲೆ ಅನುಭವ ಮಂಟಪದಲ್ಲಿ ಪುರಸ್ಕಾರವನ್ನು ಕೊಡುವ ಮೂಲಕ ಆ ಕೃಷಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಪ್ಪುಗಳದ ಅಮೃತ ಮಹೋತ್ಸವ ಅವರು ನನಗಿಂತನೂ ಅದು ಸೈನಿಕರಿಗೆ ಮಾಡಿದ್ರೆ ಅದು ಭಾರತಕ್ಕೆ ನಾವು ಗೌರವ ಸಲ್ಲಿಸಿದಂಗೆ ಆಗ್ತದಂತ ನಿನ್ನೆ, ಇವತ್ತು ಕೃಷಿಕರಿಗೆ ಮಾಡಿದ್ರೆ ಅದು ನಮ್ಮ ಗೌರವ ನಾವು ಹೆಚ್ಚು ಮಾಡ್ಕೊಂಡಂಗೆ ಆ ಒಂದು ಇಟ್ಕೊಂಡು ಮತ್ತು ನಾಳೆ ಶಿಕ್ಷಕರಿಗೆ ದಿನ ಒಬ್ಬರಿಗೆ ಒಂದು ಹೊಸತನವನ್ನು ಮಾಡಿದ್ದಾರೆ. ಅದನ್ನು ನಿಜಕ್ಕೂ ಅಂಥ ಕೃಷಿ ಇವತ್ತು ಎಲ್ಲ ರೀತಿಯಿಂದ ನಮಗೆ ಏನಾದರೂ ತೃಪ್ತಿ ಪಡಿಸ್ತಕ್ಕಂಥದ್ದು, ನಮಗೆಲ್ಲ ರೀತಿಯಿಂದ ಒಂದು ಚೈತನ್ಯ ತುಂಬದೇ ಈ ರೈತರದಿಂದ. ಇಂಥ ರೈತರಿಗೆ ಇನ್ನೂ ಹೆಚ್ಚೆಚ್ಚು ಆ ಒಂದು ಏನು ಸರ್ಕಾರದಿಂದ ಇನ್ನು ಏನೇನು ಅವು ಹೆಚ್ಚಿನ ಸೌಲಭ್ಯಗಳನ್ನು ಸಿಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಯಾಕಂದ್ರೆ ನಾನು ಮಾತಾಡೋ ವಿಷಯಗಳು ಬಹಳಷ್ಟಿದ್ದರೂ ಕೂಡ ಇಲ್ಲಿ ಅನೇಕ ಪೂಜ್ಯರು ವೇದಿಕೆಗೆ ಬಂದಿದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ ಮಟ್ಟದ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೆ ಸದಾ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಯಾಕಂದ್ರೆ ಅವ್ರ ಮಾತುಗಳನ್ನು ನಾವು ಕೇಳಬೇಕಾಗಿದೆ. ಇಲ್ಲಿ ಎಲ್ಲ ಪೂಜ್ಯರು ಅವ್ರದ್ದೇ ಆದಂಥ ಒಂದೊಂದು ಸೇವೆ ಇದೆ. ಇಲ್ಲೇನು ಅಲ್ಲಿಗೆ ಮಂಟಾಳ ಅಪ್ಪುಗಳು ಹಿಡ್ಕೊಂಡು ಈ ಕಡೆ ನಮ್ಮ ಹಂದಿಗುಂದ ಅಪ್ಪುಗಳ ತನ ಎಲ್ಲ ಪೂಜ್ಯರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ ಅವ್ರ ತತ್ವ ಸಿದ್ಧಾಂತಗಳು ಪ್ರಸಾರ ಮಾಡೋರು. ಯಾರ್ದಂತನ ಏನು ಹೇಳಬೇಕು ಎಲ್ಲರೂ
ನನಗೆ ಒಂದು ಗುರು ಸ್ವರೂಪಿಗಳಿದ್ದಾರೆ. ವಿಶೇಷವಾಗಿ ಇಲ್ಕಲ್ ಮಠದ ಬಗ್ಗೆ ಹೇಳಬೇಕಂದ್ರೆ ನನಗೆ ಇಲ್ಲಿ ಉತ್ತರಾಧಿಕಾರಿ ಅಂತ ನೇಮಕ ಮಾಡಿದ ತಕ್ಷಣ ನನಗೆ ಪ್ರತಿಯೊಂದು ಅಕ್ಷರವನ್ನು, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲವನ್ನು ಕಲಿಸಿ ನನಗೊಂದು ಹೊಸ ರೂಪ ತುಂಬಿದವರು ಮನ್ನಿರಂಜನ್ ಗುರುಮಾಂತಪ್ಪಗಳವರು. ಇಲ್ಕಲ್ ಮಠದಲ್ಲೇ ಅಪ್ಪವ್ರು ನನಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅನೇಕ ಕಾರ್ಯದ ಒತ್ತಡ ಮಧ್ಯದಾಗೂ ನನ್ನಂಥ ಎಷ್ಟೋ ಜನ ಪೂಜ್ಯರನ್ನ ತರಬೇತಿ ಕೊಟ್ಟವರು ಗುರುಮಾಂತಪ್ಪಗಳವರು. ಅವರು ಸರಳ, ಸಾತ್ವಿಕ, ಅವ್ರ ವ್ಯಕ್ತಿತ್ವ ನಾವೆಷ್ಟು ಹೇಳಿದ್ರು ಶಬ್ದಗಳೇ ಕಡಿಮೆ ಆಗ್ತವೆ. ಅವ್ರ ವ್ಯಕ್ತಿತ್ವ ಅಷ್ಟು ಎತ್ತರ ಮಟ್ಟದ ಪೂಜ್ಯರು ಇಲ್ಕಲ್ ಅಪ್ಪಗಳಿದ್ದಾರೆ. ಅವ್ರಂಗೆ ಎಲ್ಲ ಪೂಜ್ಯರು ಇಲ್ಲೇನು ವೇದಿಕೆ ಕುಂತಿದಾರಲ್ಲ, ಎಲ್ಲ ಪೂಜ್ಯರ ಸೇವೆ ಅಗಾಧಿದೆ. ಇಲ್ಲಿ ಅವರೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಯಾಕಂದ್ರೆ ಮುಂದಿನ ಸಮಯ ಅವ್ರಿಗೆ ಕೊಟ್ಟರೆ ಅವರ ಮಾತುಗಳು, ಅವರ ಆಶೀರ್ವಚನವನ್ನು ಎಲ್ಲರಿಗೂ ಕೊಡ್ಲಿಕ್ಕೆ ಇಲ್ಲಿ ಸಮಯದ ಅಭಾವದಿದೆ. ಹೀಗಾಗಿ ಲಿಂಗಸೂರು ಅಪ್ಪಗಳು, ಅವರು ಸಿದ್ದಯ್ಯನಕೋಟೆ ಅಪ್ಪಗಳು, ಇಬ್ಬರು ಪೂಜ್ಯರು ಇಲ್ಕಲ್ನ ಮಹಾಂತಪ್ಪಗಳವರ ಸೇವೆ ಮಾಡಿ ಅವರು ಇಡೀ ದೇಶಕ್ಕೆ ಒಂದು ಇಲ್ಕಲ್ ಮಟ್ಟದ ಮಾದರಿಗೆ ಹೆಸರು ಮಾಡಿದವರು ಸಿದ್ದಯ್ಯನಕೋಟೆ ಅಪ್ಪಗಳು, ಲಿಂಗಸೂರು ಅಪ್ಪಗಳು. ಯಾದಗಿರಿ ಜಿಲ್ಲೆಯಲ್ಲಿ ಅಲ್ಲಿ ಬಹಳ ಮೌಢ್ಯ, ಮೂಢನಂಬಿಕೆ ಅದನ್ನ ಒಂದು ಬಸವ ತತ್ವದ ಕಡೆ ತರಂಗ ಕಾಳಜಿಯಿಂದ ಕಾರ್ಯ ಮಾಡುವವರು ನಮ್ಮ ಗುರುಮಠಕಲ್ ಅಪ್ಪಗಳು. ಅದೇ ರೀತಿ ರಾಜೇಶ್ವರ ಅಪ್ಪಗಳು, ಅವರು ತತ್ವ ಪ್ರಸಾರ ಮಾಡ್ಕೋತ ಶಿಕ್ಷಣ ಸೇವೆಯನ್ನು ಮಾಡಿ ಆ ಭಾಗದಾಗೆಲ್ಲ ಅವ್ರದೇ ಆದಂಥ ಒಂದು ಈ ಬಸವ ತತ್ವದ ಸೇವೆಯನ್ನು ಮಾಡ್ತಕ್ಕಂಥ ರಾಜೇಶ್ವರ ಅಪ್ಪಗಳವರು. ವಿಶೇಷವಾಗಿ ನಮ್ಮ ಕೇಳ್ಗಿ ಅಪ್ಪಗಳು, ಅವ್ರ ಬಗ್ಗೆ ಶಿವಯೋಗ ಮಂದಿರದಲ್ಲಿ ಅವರು ಅಲ್ಲಿ ತರಬೇತಿ ಪಡೆದು ಕೇಳಿಗಿಗೆ ಅವರು ಆ ಮಠಕ್ಕೆ ಪಟ್ಟಾಧಿಕಾರ ಆಗಿದ್ದ ಮೇಲೆ ಇಡೀ ಆ ಊರಿನ ಚಿತ್ರಣನೇ ಬದಲಾವಣೆ ಮಾಡಿದ ಕೀರ್ತಿ ನಮ್ಮ ಕೇಳ್ಗಿ ಅಪ್ಪಗಳಿಗಿದೆ. ಯಾಕಂದ್ರೆ ಅವರು ಬಹಳ ಭಕ್ತಿ ಶ್ರದ್ಧೆಯನ್ನು ಮೂಡಿಸ್ತಕ್ಕಂಥವ್ರು. ಅನುಭವ ಮಂಟಪದಲ್ಲಿ ಹೋದ ವರ್ಷ ನಮ್ಮ ಕೌಡಿಮಠರು ಏನೋ ಮಾತಾಡಿದ್ರು, ಅಲ್ಲಿ ಬಂದಂಥವ್ರಿಗೆಲ್ಲ ಶೇಂಗದ ಹೋಳಿಗೆ ಉಣಿಸಿದವರು ನಮ್ಮ ಕೇಳ್ಗಿ ಅಪ್ಪಗಳು. ಆ ನಂತರ ನಮ್ಮ ಸಿಂಧನಕೆರೆ ಅಪ್ಪಗಳು, ಅವ್ರ ಪಟ್ಟಾಭಿಷೇಕ ಸಂದರ್ಭದಾಗ ಅಪ್ಪವ್ರು ಹೋದಾಗ ಗದಗಿನ ಜಗತ್ತುಗಳು ಅವ್ರು ಲಿಂಗೈಕ್ಯ ಆಗಿದ್ದಾರೆ. ಅವರು ಸಿಂಧನಕೆರೆದ ಮಠದ ಬಗ್ಗೆ, ಆ ಗುರುಗಳ ಬಗ್ಗೆ ಅವರು ಪಟ್ಟಾಭಿಷೇಕ ಅವ್ರು ಬಂದಿದ್ದರು. ಆದ್ರೆ ಎಲ್ಲವೂ ನಮ್ಮ ಅಪ್ಪವ್ರ ಬಗ್ಗೆನೇ ಹೇಳಿದ್ರು. ಅಪ್ಪವ್ರಿಗೆ ಭಾಳ ಮುಜುಗರ ಆಯ್ತು. ಅಂತ ಸಿಂಧನಕೆರೆ ಅಪ್ಪಗಳು ಭಾಳ ಸರಳ ಸಾತ್ವಿಕ ಅಪ್ಪಗಳು. ಮಂಟಾಳದ ಅಲ್ಲಿ ಬಸವ ತತ್ವದ್ದು ಮಠ, ಅದು ವಿರಕ್ತ ಮಠ ಮಂಟಾಳದ ಆ ಪೂಜ್ಯರು ಅವರು ಇತ್ತೀಚೆಗೆ ಪಟ್ಟಾಭಿಷೇಕ ಆಗಿದ್ದ ಮೇಲೆ ಅಲ್ಲಿ ಪ್ರತಿ ವರ್ಷ ಜನಸಾಗರ ಇರ್ತದೆ. ಅವರು ಮಠದಲ್ಲಿ ಪ್ರತಿ ವರ್ಷ ಅವ್ರು ಒಳ್ಳೆ ಬಸವ ತತ್ವದ ಕಾರ್ಯನ ಮಾಡ್ತಕ್ಕಂಥವ್ರು ನಮ್ಮ ಮಂಟಾಳದ ಅಪ್ಪಗಳು. ಅವರೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ವೇದಿಕೆ ಮೇಲೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಿದ್ದರಾಮಪ್ಪ ಅಣದುರಿ ಅವರು, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು, ಬುಟ್ಟಿಯವರು, ಗೋಳೆಯವರು, ಮೀಸೆಯವರು, ಕಂಠಿಯವರು, ಗಡ್ಡೆಯವರು ಎಲ್ಲರೂ ಅಲ್ಲಿ ನಾವು ಅವರಾದಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಹೆಸರು ಬರವೇ ಇವರೆಲ್ಲರದು. ಆ ಬಸವ ಕಲ್ಯಾಣದಲ್ಲಿ ನಮ್ಮ ಗಡ್ಡೆಯವರು, ಅವ್ರ ಮಗನೇ ಆ ಒಂದು ಅನುಭವ ಮಂಟಪದ್ದು ಒಂದು ಅಲ್ಲಿದೆಲ್ಲ ಪ್ಲ್ಯಾನ್ ಕೊಟ್ಟು ಅದನ್ನು ಕಾರ್ಯ ಮಾಡಲಿಕ್ಕೆ ಅವರು ಸುಪುತ್ರ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆಯವರು ಇದ್ದಾರೆ. ಅದೇ ರೀತಿ ಇಲ್ಲೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತರು ಅವ್ರದ್ದು ಸೇವೆ ಇವತ್ತು ಅಗಾಧಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇಲ್ಲೆಲ್ಲ ಉಪಸ್ಥಿತಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗ ಕೊನೆಯದಾಗಿ ಇಲ್ಲೆಲ್ಲ ಪರಮ ಪೂಜ್ಯರಿಗೆ ಗೌರವ ಸಲ್ಲಿಸಲಾಗ್ತದೆ. ಅದು ಮುಗಿದ ಮೇಲೆ ಅವರ ಆಶೀರ್ವಚನ ಇರ್ತದೆ. ಇಲ್ಲಿ ರೈತರಿಗೆ ನಮ್ಮ ಲೊಕ್ಕೊಂಡೆಯವರು, ಅಶೋಕ್ ಲೊಕ್ಕೊಂಡೆಯವರು ಅವರು ಮಾಡ್ಯಾರ, ಅಣ್ಣವ್ರ ಹೆಸರು ಹೇಳ್ರಿ ಅಂತಾರೆ ಅವ್ರು. ಅಂತ ಆ ಲೊಕ್ಕೊಂಡೆ ಪರಿವಾರ ಅವ್ರದ್ದು ವಿಶೇಷವಾಗಿ ಶಾರದಾ ಅಶೋಕ್ ಲೊಕ್ಕೊಂಡೆಯವರು